ಎಜೆ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿ ಕೊಲೆ ಪ್ರಕರಣ ಲವ್ ಜಿಹಾದ್ ಮರುಕಳಿಕೆ ಆಗಿದೆ. ಕಾಂಗ್ರೆಸ್ ಪಕ್ಷದ ತುಷ್ಟೀಕರಣ ನೀತಿಯಿಂದ ಇಂತಹ ಪ್ರಕರಣಗಳು ಪದೇ ಪದೇ ಸಂಭವಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ಗೆ ಜನ ತಕ್ಕ ಪಾಠ ಕಲಿಸಬೇಕು ಎಂದು ಬೆಳಗಾವಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ಕೊಲೆ ವಿಚಾರಕ್ಕೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿ, ಹುಬ್ಬಳ್ಳಿಯಲ್ಲಿ ಹೆಣ್ಣು ಮಕ್ಕಳ ಕೊಲೆಯಾಗಿದ್ದು ಅತ್ಯಂತ ಖಂಡನೀಯ. ಇದನ್ನ ನಾನು ಖಂಡಿಸ್ತೇನೆ. ಲವ್ ಜಿಹಾದ್ ಪ್ರೀತಿ ಪ್ರೇಮದ ಹೆಸರಲ್ಲಿ ಸೇಡಿನಿಂದ ಹುಡುಗಿ ಕೊಲೆ ಮಾಡಿರುವ ಈತನ ಮನಸ್ಥಿತಿ ಹೇಗಿದೆ ನೋಡಿ. ಇದಕ್ಕೆಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿರುವುದೇ ಕಾರಣ ಅಂತ ಆರೋಪಿಸಿದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಾಂಬ್ ಬ್ಲಾಸ್ಟ್ ಕೊಲೆ ಪ್ರಕರಣಗಳು ನಡೀತಾ ಇದೆ. ಕಾಂಗ್ರೆಸ್ ತುಷ್ಟೀಕರಣ ನೀತಿಯಿಂದ ಈ ಎಲ್ಲ ಘಟನೆಗಳು ಸಂಭವಿಸ್ತಾ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗುತ್ತೀರಿ, ಆ ಧೈರ್ಯ ಹೇಗೆ ಬಂತು? ಕಾಂಗ್ರೆಸ್ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಮನಸ್ಥಿತಿ ಇದೆ ಅಂದ್ರೆ ಇದು ತುಷ್ಟೀಕರಣ ನೀತಿ ಓಟ್ ಬ್ಯಾಂಕ್ಗಾಗಿ ಹೀಗೆ ಮಾಡ್ತಾ ಇದ್ದೀರಿ. ಕಾಲೇಜು ಕ್ಯಾಂಪಸ್ಗೆ ಹೋಗಿ ಹುಡುಗಿ ಕೊಲೆ ಮಾಡುವ ಧೈರ್ಯ ಬರುತ್ತೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಅರ್ಥ. ಕಾಂಗ್ರೆಸ್ ಸರ್ಕಾರದಿಂದ ಭಯದ ವಾತಾವರಣ ನಿರ್ಮಾಣವಾಗಿದೆ. ಏನೋ ಹೇಳಿಕೆ ನೀಡೋದ್ರಿಂದ ಗೃಹ ಸಚಿವರು ಯಾರನ್ನೂ ಕೂಡ ಸಮಾಧಾನ ಪಡಿಸಲು ಸಾಧ್ಯವಿಲ್ಲ ಅಂತ ಶೆಟ್ಟರ್ ಕಿಡಿಕಾರಿದ್ರು. ಇಂತಹ ಘಟನೆ ಮರುಕಳಿಸಬಾರದು. ಕಾನೂನು ಮತ್ತು ಸುವ್ಯವಸ್ಥೆ ಸರಿಯಾಗಿ ಕಾಪಾಡಿ. ತಪ್ಪು ಮಾಡಿದವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ನಮಗೆ ಪರಿಚಯ ಇರುವ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ಕೊಲೆಯಾದ ಹುಡುಗಿ ಆತನೇ ಲವ್ ಜಿಹಾದ್ ಹಿನ್ನೆಲೆ ಘಟನೆ ಆಗಿದೆ ಅಂತ ಹೇಳಿದ್ದಾರೆ. ಇದರ ಹಿಂದೆ ಯಾರಿದ್ದಾರೆ, ಏನಿದೆ ಎಂದು ಸಂಪೂರ್ಣ ತನಿಖೆಗೆ ಆಗ್ರಹಿಸಿದ್ದಾನೆ. ಹೀಗಾಗಿ ಸಂಪೂರ್ಣ ತನಿಖೆ ಆಗಬೇಕು. ಇಂತಹ ವ್ಯಕ್ತಿಗಳಿಗೆ ಕಾನೂನು ರೀತಿ ಶಿಕ್ಷೆ ಆಗಬೇಕು. ಇಲ್ಲದಿದ್ರೆ ಇಂತಹ ಘಟನೆಗಳು ಮರುಕಳಿಸುತ್ತವೆ. ಎಲ್ಲಿಯೋ ಒಂದು ಕಡೆ ಕಾಡಿನಲ್ಲಿ ಕೊಲೆ ಮಾಡಿದ್ದು ಬೇಡ, ಕಾಲೇಜು ಕ್ಯಾಂಪಸ್ನಲ್ಲಿ ಕೊಲ್ಲುತ್ತಾರೆ ಅಂದ್ರೆ ಆತನಿಗೆ ಎಷ್ಟು ಧೈರ್ಯ ಇರಬೇಕು ಅಂತ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ರು. ಬೆಳಗಾವಿಗೆ ಬಂದ ಉಡಾನ್ ಯೋಜನೆಯನ್ನ ಶೆಟ್ಟರ್ ಹುಬ್ಬಳ್ಳಿಗೆ ತೆಗೆದುಕೊಂಡು ಹೋದ್ರು ಎಂಬ ಆರೋಪಕ್ಕೆ ಕಾಂಗ್ರೆಸ್ನವರು ದಾಖಲೆ ತೆಗೆದು ನೋಡಿ ಬೇಕಾಬಿಟ್ಟಿಯಾಗಿ ಆಪಾದನೆ ಮಾಡುವುದಲ್ಲ. ಶೆಟ್ಟರ್ ಬಗ್ಗೆ ಬೈಬೇಕು ಅಂತ ಏನಾದ್ರೂ ಬೈದು ಬಿಡ್ತಾರೆ. ಹುಬ್ಬಳ್ಳಿ 2ನೇ ಪಟ್ಟಿಯಲ್ಲಿ ಬಂತು, ಬೆಳಗಾವಿನೂ ಕೂಡ 2ನೇ ಪಟ್ಟಿಯಲ್ಲಿ ಬಂತು. ದಾಖಲೆ ತೆಗೆದು ನೋಡ್ಲಿ, ನಾನ್ಯಾಕೆ ತೆಗೆದುಕೊಂಡು ಹೋಗ್ಲಿ? ಹುಬ್ಬಳ್ಳಿಗೆ ಬೇರೆ ಬಂದಿದೆ, ಬೆಳಗಾವಿಗೂ ಬೇರೆ ಬಂದಿದೆ. ಇಷ್ಟು ಮಾತನಾಡುವ ಕಾಂಗ್ರೆಸ್ನವರು ತಮ್ಮ ಯುಪಿಎ ಸರ್ಕಾರದಲ್ಲೇ ಬೆಳಗಾವಿಗೆ ಉಡಾನ್ ತರಬೇಕಾಗಿತ್ತು. ನಮ್ಮ ಬಗ್ಗೆ ಮಾತನಾಡಲು ಏನಿದೆ ಹಕ್ಕು? ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಬೆಳಗಾವಿ ಜಿಲ್ಲೆಗೆ ಏನು ಕೊಡುಗೆ ತೆಗೆದುಕೊಂಡು ಬಂದಿದ್ದೀರಾ ಹೇಳಿ? ಯುಪಿಎ ಸರ್ಕಾರ ಇದ್ದಾಗ ಏನು ತಂದಿದ್ದೀರಿ ಎಂದು ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಬೆಳಗಾವಿ ವಿಮಾನ ನಿಲ್ದಾಣ ಪ್ರದರ್ಶನಕ್ಕೆ ಇಟ್ಟಂತೆ ಇತ್ತು, ವಿಮಾನಗಳು ಅಷ್ಟು ಬರ್ತಾ ಇರಲಿಲ್ಲ. ಆಗ ಉಡಾನ್ ಯೋಜನೆ ಯಾಕೆ ಮಾಡಲಿಲ್ಲ? ಇನ್ನು ಧಾರವಾಡಕ್ಕೆ ಹೈಕೋರ್ಟ್ ಶಿಫ್ಟ್ ಆಗಿದ್ದು ಕೂಡ ದಾಖಲೆ ತೆಗೆದು ನೋಡ್ಲಿ. ಹೈಕೋರ್ಟ್ ಪೀಠ ಧರ್ಮಸಿಂಗ್ ಸಿಎಂ ಆಗಿದ್ದಾಗ ಆಗಿತ್ತು. ಕಾಂಗ್ರೆಸ್ನವರು ಈಗಾಗಲೇ ಸೋತು ಬಿಟ್ಟಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಚುನಾವಣೆಗೆ ನಿಂತಿದೆ 230 ಕ್ಷೇತ್ರದಲ್ಲಿ. ಹಾಗಾಗಿ ಎಂದಾದ್ರೂ ಅಧಿಕಾರಕ್ಕೆ ಬರಲು ಸಾಧ್ಯವಾ? ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳಿ ನೋಡೋಣ ಅಂತ ಜಗದೀಶ್ ಶೆಟ್ಟರ್ ಸವಾಲು ಹಾಕಿದ್ದಾರೆ. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮನ ಹೆಸರು ಇಡುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಅದನ್ನು ಮಾಡೋಣ, ಇದರಲ್ಲಿ ನಿಮ್ಮ ಕಾಂಗ್ರೆಸ್ ಕೊಡುಗೆಯೇನು? ಯುಪಿಯ 10 ವರ್ಷ ಅಧಿಕಾರದಲ್ಲಿ ಇತ್ತಲ್ಲ, ಆಗ ಯಾಕೆ ಮಾಡಲಿಲ್ಲ ಅಂತ ಜಗದೀಶ್ ಶೆಟ್ಟರ್ ಪ್ರಶ್ನೆ ಹುಬ್ಬಳ್ಳಿಗೆ ತಗೊಂಡು ಹೋಗಿದ್ರಿ. ಬೆಳಗಾವಿ ಬರುವ ಉಡಾನ್ ಯೋಜನೆ ಹುಬ್ಬಳ್ಳಿಗೆ ಬೆಳಗಾವಿ ಬರುವ ಉಡಾನ್ ಯೋಜನೆ ಹುಬ್ಬಳ್ಳಿಗೆ ತಗೊಂಡು ಹೋಗಿದ್ರಿ. ಬೆಳಗಾವಿ ಅಂದ್ರೆ ಶೆಟ್ಟರ್ ಅವ್ರಿಗೆ ಸಿಟ್ಟು ಬರ್ತಿತ್ತು. ಒಂದ್ ಹೇಳ್ತೀನಿ, ಅವ್ರ ಬಹುಶಃ ದಾಖಲೆಗಳನ್ನ ತೆಗೆದು ನೋಡ್ಲಿ. ಸುಮ್ಮನೆ ಬೇಕಾಬಿಟ್ಟಾಗಿ ಆಪಾದನೆ ಮಾಡೋದಲ್ಲ. ಶೆಟ್ಟರ್ ಬಗ್ಗೆ ಏನೋ ಬೇಯ್ಬೇಕಂದ್ರೆ ಬೇಯೋದು ಒಟ್ಟೆ. ಇವತ್ತೇನಾಗಿದೆ, ಉಡಾನ್ ಯೋಜನೆ ಹುಬ್ಳಿಗೆ 2ನೇ ಲಿಸ್ಟ್ ನಲ್ಲಿ ಬಂತು ಮತ್ತು ಇಲ್ಲಿನೂ 2ನೇ ಲಿಸ್ಟ್ ನಲ್ಲಿ ಬಂದದ. ಸ್ವಲ್ಪ ದಾಖಲೆ ತೆಗೆದು ನೋಡ್ಲಿ, ಮಾತಾಡ್ಲಿ. ಅಲ್ಲೇ ತಗೊಂಡು ಹುಬ್ಳಿಗೆ ಬೇರೆ ಉಡಾನ ಬಂದೈತಿ, ಇಲ್ಲೂ ಉಡಾನ ಬಂದೈತೆ. ಸುರೇಶ್ ಅಂಗಡಿ ಪ್ರಯತ್ನ ಮಾಡಿ ಉಡಾನ ಯೋಜನೆ ಸೇರಿಸುವಂತದ್ದಾಯ್ತು, ಅಲ್ಲಿನೂ ಪ್ರಯತ್ನ ಮಾಡಿ ಸೇರಿಸುವಂತದ್ದು. ಮೊದಲೇ ಲಿಸ್ಟ್ ನಲ್ಲಿ ಎರಡೂ ಬಂದಿದ್ದಿಲ್ಲ, ತಿಳ್ಕೊಂಡ್ಬಿಡ್ರಿ. ಈಗ ಉಡಾನ್ ಯೋಜನೆ ಬಂದದ ಬೆಳಗಾವಿಗೆ, ಅದರಿಂದ 16-17 ಸಿಟಿಗೆ ಏರ್ ಕನೆಕ್ಷನ್ಸ್ ಇದೆ. ನಾನು ಕೇಳ್ತೀನಿ, ಕಾಂಗ್ರೆಸ್ ಇಷ್ಟು ವರ್ಷ ಅಧಿಕಾರ ಇದ್ದಲ್ಲ ಯುಪಿದಾಗ, ಉಡಾನ್ ಯೋಜನೆ ತರಬೇಕಾಯ್ತಲ್ಲ ನೀವು. ನಾವು ತಂದಂತವ್ರ ಬಗ್ಗೆ ಮತ್ತೆ ಬ್ಲೇಮ್ ಮಾಡೋದು. ನೀವೇನ್ ಮಾಡಿದ್ರಿ? ಲಾಸ್ಟ್ 1 ಇಯರ್ ಆಯ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ನಿಮ್ಮ CM DCM ಅವ್ರಿಗೆ ಹೇಳಿ, ಬೆಳಗಾವಿ ಏನೋ ವಿಶೇಷ ಪ್ರಾಜೆಕ್ಟ್ ತಗೊಂಬಂದ್ರಿ ನೀವು. ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ಏನದ ನಿಮ್ಗೆಲ್ಲ ಹಕ್ಕು? ನೀವೇನ್ ತಗೊಂಬಂದ್ರಿ ಹೇಳಿ? 1 ವರ್ಷ ಕಾಂಗ್ರೆಸ್ ಸರ್ಕಾರ ಐತ್ರಿಪ್ಪ. ಇವತ್ತು UP ಸರ್ಕಾರದಾಗ ಏನ್ ತಗೊಂಬಂದ್ರಿ ನೀವು? ವಿಮಾನ ನಿಲ್ದಾಣ ಯಾಕೆ ಡೆವಲಪ್? ಬರೀ ಎಕ್ಸಿಬಿಷನ್ ಇದ್ದಂಗಿತ್ತದು. ಬೆಳಗಾವಿ ವಿಮಾನ ನಿಲ್ದಾಣ ಅಂದ್ರೆ ಎಕ್ಸಿಬಿಷನ್ ನೋಡಾಕ ಇಲ್ಲೊಂದು ವಿಮಾನ ನಿಲ್ದಾಣ ಐತ್ ನೋಡ್ರಪ್ಪ, ಸಣ್ಣ ಹುಡುಗ ತೋರ್ಸಂಗ. ನಿಮ್ ಕಾಂಗ್ರೆಸ್ ಸರ್ಕಾರದಾಗ ಏನ್ ಮಾಡಿದ್ರಿ? ಅವತ್ತಾಗ ಉಡಾನ್ ಯೋಜನೆ ಬಗ್ಗೆ ವಿಚಾರ ಮಾಡ್ಲಿ ನೀವು? ನೋಡಿ, ನಾವೊಂದು ಹೇಳ್ತೀನಿ, ಇದನ್ನು ದಾಖಲೆ ತಗೊಂಡು ನೋಡ್ಲಿ. ಹೈಕೋರ್ಟ್ ಬೆಂಚು ಯಾರ ಕಾಲದಲ್ಲಿ ಆಯ್ತು? ಧರ್ಮಸಿಂಗ್ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದಾಗ ಆಗೈತ್ರಿ. ನೋಡ್ರಿ, ಅವರು ಈಗಲೇ ಸೋತ್ ಬಿಟ್ಟಿದ್ದಾರೆ ಇಡೀ ರಾಷ್ಟ್ರದಲ್ಲಿ. ಅವ್ರು ಇಲೆಕ್ಷನ್ ನಿಂತಿದ್ದು 230 ಸೀಟು. ಎಂದ್ರೆ ಅಧಿಕಾರಕ್ಕೆ ಬರಕ್ ಸಾಧ್ಯನ? ಅವರು ಎಂದ್ರೆ ಅಧಿಕಾರಕ್ಕೆ ಬರಕ್ ಸಾಧ್ಯದ? ಇಲ್ಲ.
ಯಾರು ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರಂತ ಹೇಳ್ಬಿಡ್ಲಿ. ರಾಹುಲ್ ಗಾಂಧಿನು ಅವ್ರದ್ದು ಏನ್ ಆರೋಪ ಅಂದ್ರೆ ಸರ್, ಈಗ ಸುರೇಶ್ ಅಂಗಡಿ ಅವರೇ 100 ಲೆಟರ್ ಬರ್ದಿದ್ರು ಸಾಮ್ರಾಜ್ಯ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮನ ಹೆಸರು ಇಡಬೇಕು ಅಂತೇಳಿ ಅವ್ರ ಸಂಸದರು ಮಾತ್ರ ಅವ್ರು ಬಿಜೆಪಿ ಗೌರ್ಮೆಂಟ್ ಕೇಳ್ತಾ ನೋಡ್ರಿ ಅದನ್ನ ನೋಡಿ ಅದನ್ನ ಮಾಡುವಂತ ಅದನ್ನೇನು ಮಾಡುವಂತ ನಿಮ್ದು ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಏನು ನಿಮ್ UP ಸರ್ಕಾರದಿಂದ ಯಾಕೆ ಮಾಡ್ಲಿಲ್ಲ? ಈ ಕೊಲೆ ವೈಯಕ್ತಿಕವಾಗಿದ್ದು, ಆದ್ರೆ ಇದನ್ನ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆ, ಕೆಟ್ಟಿಲ್ಲ ಅಂತ ನೋಡಿ ನಾವು ಒಂದು ಹೇಳ್ತೀನಿ, ಇವತ್ತು ಹುಬ್ಳಿಯಲ್ಲಿ ಏನೊಂದು ಆ ಒಂದು ಹೆಣ್ಮಗಳ ಕೊಲೆ ಆಯ್ತಲ್ಲ, ಅತ್ಯಂತ ಖಂಡನೀಯವಾದಂತದ್ದು ಇದು ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ಇವತ್ತೇನು ಲವ್ ಜಿಹಾದ್ ಹೆಸರಿನಲ್ಲಿ ಇವೆಲ್ಲ ಏನ್ ನಡೀತಾ ಇದೆ, ಇವತ್ತು ಪ್ರೀತಿ ಮತ್ತೊಂದು ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಶೇಡಿನ ರೀತಿಯಿಂದ ಆ ಹುಡುಗಿ ಮರ್ಡರ್ ಮಾಡಿದಲ್ಲ ಹುಡುಗ, ಅವನ ಮನಸ್ಥಿತಿ ಹೆಂಗಿದೆ, ಇದಕ್ಕೆಲ್ಲ ಕಾರಣ ಅಂತಂದ್ರೆ ಆ ರೀತಿ ಮರ್ಡರ್ ಮಾಡ್ಲಿಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ. ಬೇರೆ ಬೇರೆ ಇಂದ ಕೆಫೆದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ಇವೆಲ್ಲ ನೋಡಿದ್ರೆ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಕಂಪ್ಲೀಟ್ ಇವತ್ತೇನು ತುಷ್ಟೀಕರಣ ನೀತಿ ಇದೆಲ್ಲ, ಆ ತುಷ್ಟೀಕರಣ ನೀತಿಯಿಂದ ಇದೆಲ್ಲ ಘಟನೆಗಳು ಆಗ್ತಾ ಇದಾವೆ. ಅದಕ್ಕಾಗಿ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಮಾಡ್ತೀರಿ, ಆ ಧೈರ್ಯ ಯಾಕೆ ಬಂತು? ರಾಜ್ಯಸಭಾ ಸದಸ್ಯರೊಬ್ರು ಇಲೆಕ್ಟ್ ಆದಾಗ ಕಾಂಗ್ರೆಸ್ನವರು ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂತವ್ರೆ ಕಾಂಗ್ರೆಸ್ ಕಾರ್ಯಕರ್ತರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಮಟ್ಟಿಗೆ ನಿಮ್ಗೊಂದು ಮನಸ್ಥಿತಿ ಅದಂದ್ರೆ ನಿಮ್ದು ಮನಸ್ಥಿತಿ ಏನು ಬರೀ ತುಷ್ಟೀಕರಣ ನೀತಿ, ವೋಟ್ ಬ್ಯಾಂಕ್. ಅದಕ್ಕಾಗಿ ಆ ರೀತಿ ನೀವು ತುಷ್ಟೀಕರಣ ಮಾಡ್ತದಂದ್ರೆ ಇವತ್ತು ಒಂದು ಕಾಲೇಜಿನ ಕ್ಯಾಂಪಸ್ ನಲ್ಲಿ ಹೋಗಿ ಇವತ್ತು ಒಬ್ಬ ಹುಡುಗಿಗೆ ಕೊಂದು ಹಾಕುವಂತ ಧೈರ್ಯ ಬರ್ತದೆ ಅಂದ್ರೆ ನಿಮ್ಮ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ನಿಮ್ಮ ಕಾನೂನು ಸುವ್ಯವಸ್ಥೆಗೆ ಯಾರಿಗೂ ಹೆದರಿಕೆ ಇಲ್ಲ. ಹೀಗಾಗಿ ಆ ರೀತಿಯ ಒಂದು ಭಯದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಸರ್ಕಾರದಿಂದ. ಅದರಿಂದ ಇವತ್ತು ಏನೋ ಒಂದು ಹೇಳಿಕೆ ಕೊಡುವ ಮುಖಾಂತರ ಯಾರನ್ನೂ ಸಮಾಧಾನ ಮಾಡ್ಲಿಕ್ಕೆ ಆಗುದಿಲ್ಲ ಗೃಹ ಮಂತ್ರಿಗಳು. ಅದಕ್ಕಾಗಿ ನಾನು ಇದನ್ನ ಖಂಡಿಸ್ತಾ ಇದ್ದೇನೆ. ಇಮಿಡಿಯೇಟ್ಲಿ ಇದು ಇಂಥ ಘಟನೆ ಮರುಕಳಿಸಬಾರ್ದು, ಕಾನೂನು ಸುವ್ಯವಸ್ಥೆ ಸರಿಯಾಗಿಡ್ರಿ, ಮತ್ತು ಯಾರು ತಪ್ಪು ಮಾಡಿದಾರಲ್ಲ ಅವ್ರಿಗೆ ಕಾನೂನು ಪ್ರಕಾರ ಸರಿಯಾದಂತ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಒತ್ತಾಯ. ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಅವ್ನ ಮಗಳಕಿ ನನಗೂ ಬಹಳ ಪರಿಚಯ ಇದ್ದಂತ ವ್ಯಕ್ತಿ ಆತ. ಅವನ ಪರಿಸ್ಥಿತಿ ಏನಾಗಬಹುದು, ಅವನೇ ಹೇಳಿದ ಲವ್ ಜಿಹಾದ್ ಹಿನ್ನೆಲೆಯಲ್ಲಿ ಇದೆಲ್ಲ ಆಗಿದೆ ಘಟನೆ, ಇದು ಎನ್ಕ್ವೈರಿ ಆಗ್ಬೇಕಂತ ಹೇಳಿದ. ಯಾರು ಹಿನ್ನೆಲೆ ಇದ್ದಾರೆ ಇಂತನ ಸಂಪೂರ್ಣ ತನಿಖೆ ಆಗ್ಬೇಕು ಅನ್ನೋದು. ಎಸ್ ಆಗ್ಬೇಕು, ಇಂತಹ ವ್ಯಕ್ತಿಗಳಿಗೆ ಪನಿಷ್ಮೆಂಟ್ ಆಗ್ಬೇಕು ಕಾನೂನು ರೀತಿ. ಇಲ್ದಿದ್ರೆ ಇದು ಇಂತಹ ಘಟನೆಗಳು ಮರುಕಳಿಸ್ತಾವ. ಎಲ್ಲೇ ಒಂದ್ ಕಡೆ ಎಲ್ಲೋ ಒಂದು ಕಾಡ್ನಾಗ ಎಲ್ಲೇ ಕೊಂದು ಬೇಡ, ಇಲ್ಲಿ ಇದ್ರ ಕ್ಯಾಂಪಸ್ನಾಗ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕೊಲ್ತಾರಂದ್ರೆ ಯಾವ ಧೈರ್ಯ ಇರ್ಬೇಕು ಆತನಿಗೆ? ಲವ್ ಜಿಹಾದ್ ಇದು ಒಂದು ಮತ್ತೊಂದು ಮರುಕಳಿಕೆ ಅಂತ ಹೇಳ್ತೀನಿ ನಾನು. ಲವ್ ಜಿಹಾದ್ ನೋಡಿ ಇದನ್ನ ಖಂಡಿಸ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿ ಏನಲ್ಲ, ಅದರಿಂದ ಇಂಥವೆಲ್ಲ ಘಟನೆ ಪದೇ ಪದೇ ಆಗ್ತಾ ಇದಾವೆ. ಅದಕ್ಕಾಗಿ ಕಾಂಗ್ರೆಸ್ ಕೇವಲ ತುಷ್ಟೀಕರಣ ಮಾಡುವಂತದಕ್ಕೆ ಅಷ್ಟೇ ಬಗ್ತದ, ಅದಕ್ಕೆ ಇಂಥವ್ರಿಗೆ ಪಾಠ ಕಲಿಸ್ಬೇಕು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.